ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರತ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಬಗ್ಗೆ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡ್ಬಂದಿದ್ದೀನಿ. ಒಂದು ಟಾಪಿಕ್ ಏನಂದ್ರೆ 3 ವರ್ಷಕ್ಕೆ ನಿಮ್ಮ ಒಂದು ಮೊಬೈಲ್ನ ಚೇಂಜ್ ಮಾಡಲೇಬೇಕು. ಎಸ್ ಫ್ರೆಂಡ್ಸ್, ಬರೀ ಯೂಟ್ಯೂಬರ್ಸ್ಗೆಲ್ಲ ಎಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೀವಿ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಆವಾಗ ನಿಮಗೆ ಈಸಿಯಾಗಿ ಆರಾಮಾಗಿ ಅರ್ಥ ಆಗುತ್ತೆ. ಮತ್ತು ನಿಮಗೋಸ್ಕರ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಟಾಪಿಕ್ನ. ಅದಕ್ಕಿಂತ ಮುಂಚೆ ಹೊಸಬರ ಟೆಕ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳ್ನಲ್ಲ ಫ್ರೆಂಡ್ಸ್, 3 ವರ್ಷಕ್ಕೆ ನಿಮ್ಮ ಒಂದು ಮೊಬೈಲ್ ಚೇಂಜ್ ಮಾಡಲೇಬೇಕು. ಅದೆಂತಕ್ಕೆ ಅಂದರೆ ಸೆಕ್ಯೂರಿಟಿ ಅಪ್ಡೇಟ್ಸ್. ಸೆಕ್ಯೂರಿಟಿ ಅಪ್ಡೇಟ್ಸ್ ಏನಂತ ಕೇಳ್ಬೋದು. ಸೆಕ್ಯೂರಿಟಿ ಅಪ್ಡೇಟ್ಸ್ ಎಂದರೆ ಏನಂದರೆ, ಉದಾಹರಣೆಗೋಸ್ಕರ ಹೇಗೆ ನಮ್ಮ ಭಾರತದ ಸೈನಿಕರು ನಮ್ಮ ದೇಶದ ಬಾರ್ಡ್ರಲ್ಲಿ ನಿಂತು ನಮ್ಮ ಒಂದು ಏನಿತ್ತಲ್ಲ ದೇಶ ಕಾಪಾಡ್ತಾರಲ್ಲ ಫ್ರೆಂಡ್ಸ್, ಇಂಥ ಒಂದು ಸೆಕ್ಯೂರಿಟಿ ಅಪ್ಡೇಟ್ಸ್ ಸೇಮ್ ಮಾಡುತ್ತೆ. ನಮ್ಮ ಒಂದು ಮೊಬೈಲ್ ಬಾರ್ಡ್ರಲ್ಲಿ ನಿಂತ್ಕೊಂಡು ನಮಗೆ ಕಾಪಾಡುತ್ತೆ. ಎಂದರಿಂದ ಅಂದರೆ ಹ್ಯಾಕರ್ಸಿಂದ ಪ್ಲಸ್ ಹ್ಯಾಂಗಿಂಗ್ ಇಶ್ಯೂಯಿಂದ. ಹೌದು, ಇದೊಂಥರ ನಮಗೆ ಪ್ರೊಟೆಕ್ಷನ್. ಇದು ಸೇಫ್ ಆಗಿ ಸೆಕ್ಯೂರ್ ಅಪ್ಡೇಟ್ಸ್ ಇರುವಂತಹದ್ದು. ಬಜೆಟ್ ಮೊಬೈಲ್ಸ್ಗೆ 2-3 ವರ್ಷ ಕೊಡ್ತಾರೆ ಸೆಕ್ಯೂರ್ ಅಪ್ಡೇಟ್ಸ್, ಆದರೆ ಹೈ ಆ್ಯಂಡ್ ಪ್ರೀಮಿಯಂ ಮೊಬೈಲ್ಸ್ಗೆ 4-5 ವರ್ಷ. ಮತ್ತು ಸೆಕ್ಯೂರ್ ಅಪ್ಡೇಟ್ಸ್ ತುಂಬ ಯೂಸ್ಫುಲ್ ಇರುವಂಥದ್ದು. ಅಕಸ್ಮಾತ್ ಸೆಕ್ಯೂರ್ ಅಪ್ಡೇಟ್ಸ್ ಇಲ್ಲ ಅಂದರೆ ಫ್ರೆಂಡ್ಸ್ ಸ್ಟಾಪ್ ಆಗೋಯ್ತು ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಅದೇನಂತ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಹ್ಯಾಕಿಂಗ್ ಇಶ್ಯೂ. ಹೌದು, ಹ್ಯಾಕರ್ಸ್ ಬಂದ್ಬಿಟ್ಟು ನಿಮ್ಮೊಂದು ಅಕೌಂಟ್ ಹ್ಯಾಕ್ ಮಾಡಿಬಿಡ್ತಾರೆ. ಏನಾಯ್ತಲ್ಲ, ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಏನಾದರೂ ಆಗಲಿ ಹ್ಯಾಕ್ ಮಾಡಿಕೊಂಡು ನಿಮ್ಮ ಒಂದು ಏನೈತಲ್ಲ ಅಕೌಂಟ್ನ ಎತ್ಕೊಂಡ್ಬಿಡ್ತಾರೆ. ಆಯಿತಾ ಫ್ರೆಂಡ್ಸ್? ಮತ್ತು ಏನೈತಲ್ಲ ಒಂದು ಬ್ಯಾಂಕ್ ಅಕೌಂಟಲ್ಲಿ ಐತಲ್ಲ ಫ್ರೆಂಡ್ಸ್, ಅಷ್ಟು ದುಡ್ಡು ಬ್ಯಾಲೆನ್ಸ್ ಐತಲ್ಲ ಝೀರೋ ಮಾಡ್ಬಿಡ್ತಾರೆ. ಎಲ್ಲ ಲೂಟಿ ಮಾಡಿ ಎತ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಹ್ಯಾಕರ್ ಅವರು. ಅದಕ್ಕೆ ಹೇಳ್ತಾ ಇರೋದು. ಮತ್ತು ಆಮೇಲೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮದ್ರಲ್ಲಿ ಅದನ್ನ ಎತ್ಕೊಂಡು ಲೀಕ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ. ಇದಕ್ಕೆ ಹೇಳ್ತಾ ಇರೋದು. ಉದಾಹರಣೆಗೋಸ್ಕರ ನಮ್ಮ ಫ್ರೆಂಡ್ ಇದ್ದ ಫ್ರೆಂಡ್ಸ್, ಅವನು ಒಂದು ಚಾನಲ್ ವೈರಲ್ ಫ್ರೆಂಡ್ಸ್, ಸಖತ್ ವೈರಲ್. 10-15K ಸಬ್ಸ್ಕ್ರೈಬರ್ಸ್ ಇತ್ತು ಅವನ ಹತ್ರ. ಚೆನ್ನಾಗಿ ಹೋಗ್ತಾಯಿತ್ತು ಚಾನಲ್ಲು. ಆದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ ಐತಲ್ಲ ಫುಲ್ ಹ್ಯಾಕೇ ಆಗೋಯ್ತು ಫ್ರೆಂಡ್ಸ್. ಎಸ್, ಕಂಪ್ಲೀಟಾಗಿ ಹ್ಯಾಕ್ ಆಗೋಯ್ತು. ಅದಕ್ಕೆ ಅವನು ಮತ್ತೆ ಅದನ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅದನ್ನ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ. ಹೌದು ಫ್ರೆಂಡ್ಸ್, ಇಂಥ ಒಂದು ಪರಿಸ್ಥಿತಿಗೆ ದಯವಿಟ್ಟು ಬರಲೇಬೇಡಿ ಫ್ರೆಂಡ್ಸ್. ಇದು ಮೊದಲನೆಯ ಉದಾಹರಣೆ. ಇದು ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹ್ಯಾಂಗಿಂಗ್ ಇಶ್ಯೂಸ್. ಎಸ್, ನೀವು ಕೇಳ್ಬೋದು ಹೇಗೆ ಹ್ಯಾಂಗಿಂಗ್ ಇಶ್ಯೂಸ್ ಆಗುತ್ತಂತ. ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ನಿಮಗೆ ಈಗ ಉದಾಹರಣೆ ಕೊಡ್ತೀನಿ ಹ್ಯಾಂಗಿಂಗ್ ಇಶ್ಯೂಗೆ. ಈ ಒಂದು ಘಟನೆ ಕೇಳಿದ್ರೆ ತುಂಬ ಶಾಕ್ ಆಗ್ಬೋದು ನೀವು. ಅದು ಹೇಗೆ ಅಂದರೆ ಏನಾಯ್ತಲ್ಲ ಫ್ರೆಂಡ್ಸ್, ಮಧು ಶಿವ ವ್ಲಾಗ್ಸ್ ಅಂತ ಇದ್ರು. ಇವ್ರ ಚಾನಲ್ ವೈರಲ್ ಫ್ರೆಂಡ್ಸ್. ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ 5K ಮೇಲೆ ಸಬ್ಸ್ಕ್ರೈಬರ್ಸ್ ಇತ್ತು, ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು, ಚೆನ್ನಾಗಿ ವಿಡಿಯೋ ವೈರಲ್ ಆಗ್ತಾಯಿತ್ತು. ಇದರಿಂದ ಏನಾಯ್ತು ಫ್ರೆಂಡ್ಸ್, ಮೊನಿಟೈಸೇಷನ್ ಆಗುವ ಟೈಮ್ ಇತ್ತು ಮತ್ತು ಪಿನ್ ಬರುವ ಸಮಯ ಇತ್ತು ಫ್ರೆಂಡ್ಸ್. ಇದರಿಂದ ಏನಾಗೈತಂದರೆ ಒಂದು ದಿನ ಫ್ರೆಂಡ್ಸ್, ರಾತ್ರಿ ಚಾರ್ಜ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಫ್ರೆಂಡ್ಸ್ ಮೊಬೈಲ್ನ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಮೊಬೈಲು ಆನ್ ಆಗ್ತಾಯಿಲ್ಲ, ಸ್ವಿಚ್ ಆಫ್ ಆಗಿತ್ತು. ತುಂಬ ಟ್ರೈ ಮಾಡಿದ್ರು ಆನ್ ಮಾಡೋಕ್ಕೆ, ಆನ್ ಆಯಿತು ಕೊನೆಯಾಗಿ. ಆದರೆ ಆನ್ ಆಗಿದಾಗ ಪಾಸ್ವರ್ಡ್ ಕೇಳ್ತೈತೆ, ಪಾಸ್ವರ್ಡ್ ಸೆಟ್ ಮಾಡಿಲ್ಲ, ಪಾಸ್ವರ್ಡ್ ಕೇಳ್ತೈತೆ. ಅವ್ರಿಗೆ ತುಂಬ ಟೆನ್ಷನ್ ಆಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೊಟ್ಟರು. ಈ ಥರ ಸಮಸ್ಯೆ ಆಗಿದೆ ನಮ್ಮದು, ದಯವಿಟ್ಟು ಸಾಲ್ವ್ ಮಾಡಿಕೊಡಿ ಅಂತ ಹೇಳಿದ್ರು. ಆಮೇಲೆ ಸರ್ವಿಸ್ ಸೆಂಟ್ರ್ ಅವ್ರು ಏನು ಮಾಡೋಕ್ಕಲ್ಲ, ಫ್ಲ್ಯಾಶ್ ಮಾಡಿಬಿಟ್ರು ಫ್ರೆಂಡ್ಸ್. ಡಮಾರ್ ಎಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಏನೈತಲ್ಲ ಅವ್ರದ್ದು ಅಕೌಂಟ್ ಫುಲ್ಲು ಡಮಾರ್ ಫ್ರೆಂಡ್ಸ್. ಹೌದು, ಫ್ಲ್ಯಾಶ್ ಅಂದ್ರೆ ಒಂಥರ ಫ್ಯಾಕ್ಟ್ರಿ ರಿಸೆಟ್. ಅದೇ ಎಲ್ಲ ಮೆಮೊರಿನ ಎರೇಸ್ ಮಾಡಿಕೊಂಡು ಒಂಥರ ಹೊಸ ಮೊಬೈಲ್ ಥರ ಮಾಡ್ಬಿಡ್ತದು. ಇದೇ ಫ್ಲ್ಯಾಶ್ ಅಂತ ಅನ್ನೋದು. ಇದರಿಂದ ಪಾಪ ಮಧು ಶಿವ ವ್ಲಾಗ್ಸ್ ಅವರು ತುಂಬಾ ಬೇಜಾರಾಗ್ಬಿಟ್ರು ಫ್ರೆಂಡ್ಸ್. ಹೌದು, ಇದರಿಂದ ಈ ಒಂದು ಘಟನೆಯಿಂದ ಹ್ಯಾಂಗಿಂಗ್ ಇಶ್ಯೂಸಿಂದ ಮಧು ಶಿವ ವ್ಲಾಗ್ಸರು ಚಿನ್ನದಾದ ಒಂದು ಯೂಟ್ಯೂಬ್ ಚಾನಲ್ನ ಕಳ್ಕೊಂಡಿದ್ದಾರೆ. ಹೌದು, ಅದಕ್ಕೇ ದಯವಿಟ್ಟು ಫ್ರೆಂಡ್ಸ್ 3 ವರ್ಷಕ್ಕೆ ನಿಮ್ಮೊಂದು ಮೊಬೈಲ್ ಚೇಂಜ್ ಮಾಡಿ. ನಾನು ಹೇಳ್ದಲ್ಲ ಫ್ರೆಂಡ್ಸ್, ಮುಂಚೆ ಕಂಪನಿ ಅಪ್ಡೇಟಲ್ಲಿ ಬಗ್ ಬಿಡ್ತಾರೆ. ಇದರಿಂದ ಹ್ಯಾಂಗಿಂಗ್ ಇಶ್ಯೂ ಬರೋದು. ಬಗ್ ಬಿಡ್ತಾರೆ, ಅದು ಹ್ಯಾಂಗಿಂಗ್ ಮಾಡುತ್ತೆ, ಮೊಬೈಲ್ನ ಬ್ಯಾಟ್ರಿ ಡ್ರೈನ್ ಮಾಡುತ್ತೆ ಮತ್ತು ಸ್ಲೋ ಮಾಡುತ್ತೆ. ಇದರಿಂದ ನಿಮಗೆ ಹ್ಯಾಂಗಿಂಗ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಅಪ್ಗ್ರೇಡ್ ಮಾಡಿ ನಿಮ್ಮೊಂದು ಮೊಬೈಲ್ನ ಫ್ರೆಂಡ್ಸ್ ದಯವಿಟ್ಟು. ಅದೇಂತಕ್ಕೆ ಅಂದರೆ ಬೆನಿಫಿಟ್ಸ್ ಏನಂತ ನೀವು ಕೇಳ್ಬೋದು. ಅದೇನು ಬೆನಿಫಿಟ್ಸ್ ಐತಂದರೆ
ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟೇನಂದ್ರೆ ನಿಮ್ಮೊಂದು ಕ್ಯಾಮ್ರಾ ಅಪ್ಗ್ರೇಡ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಕ್ಯಾಮ್ರಾ, ಚಿಂದಿಯಾಗಿ ವಿಡಿಯೋ ಫೋಟೋ ನೀವು ತಗೊಬಹುದು. ಮೊದಲನೇ ಪಾಯಿಂಟ್ ಅಂದ್ರೆ. ಎರಡನೇ ಪಾಯಿಂಟ್ ಪ್ರಾಸೆಸರ್ ಅಪ್ಗ್ರೇಡರ್ ಆಗುತ್ತೆ, ಚೆನ್ನಾಗಿ ಫಾಸ್ಟ್ ಆಗಿ ಯೂಸ್ ಮಾಡುವ ಒಂದು ಮೊಬೈಲ್ನ. ಇನ್ನು ಮೂರನೇ ಪಾಯಿಂಟ್ ಏನಂತ ನೀವು ಕೇಳ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಒಂದು ಸೆಕ್ಯೂರ್ ಅಪ್ಡೇಟ್ಸ್ ಐತಲ್ಲ, ಫ್ರೆಶ್ ಆಗಿ ಹೊಸ ಇರುವಂಥ ಸೆಕ್ಯೂರ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ಇದರಿಂದ ತುಂಬ ಲಾಭ ಇದೆ. ದಯವಿಟ್ಟು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ನ. ತುಂಬ ಜನ ಗೊತ್ತಾ ಫ್ರೆಂಡ್ಸ್, ಈ ಪ್ಲಾಸ್ಟಿಕ್ ಸಾಮಾನ್ಗೆ ಏನು ದುಡ್ಡು ಹಾಕ್ಬೇಕು ಅಂತ ಅವ್ರ ಮೊಬೈಲ್ನ ಎಷ್ಟೋ ವರ್ಷ ಯೂಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಕೊನೆಯದಾಗಿ ಇವರು ಸಾವಿರ ಅಟ್ಲೀಸ್ಟ್ ಆದರೂ ಖರ್ಚು ಮಾಡಿಬಿಟ್ಟಿದ್ರೆ ಮೊಬೈಲ್ಗೋಸ್ಕರ ಅವರು ಅಪ್ಗ್ರೇಡ್ ಆಗ್ತಾ ಇದ್ರು, ಆಮೇಲೆ ಸೇಫಾಗಿ ಸೆಕ್ಯೂರ್ ಆಗಿರ್ತಾ ಇದ್ರು ಫ್ರೆಂಡ್ಸ್. ಆದರೆ ತುಂಬ ಜನ ಈ ಥರ ಮಾಡಿ ಹ್ಯಾಂಗಿಂಗ್ ಇಶ್ಯೂಸ್ ಆಗಿ ಆಮೇಲೆ ಹ್ಯಾಕಿಂಗ್ ಇಶ್ಯೂಸ್ ಆಗಿ ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ತುಂಬ ಜನನ ಈ ಥರ ಹಾಗೆ ತುಂಬ ಘಟನೆ ಆಗಿದೆ. ಅದಕ್ಕೆ ಹೇಳ್ತಾರೆ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಗಾದೆ ಮಾತೈತೆ ಫ್ರೆಂಡ್ಸ್, ನಮ್ಮ ಹಳೆ ಬರಲ್ಲ ಹೇಳ್ತಾ ಇದ್ರು ದೊಡ್ಡವರೆಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಸರ್ವಜ್ಞ. ಇದರಿಂದ ಏನು ಅರ್ಥ ಆಯ್ತು ಫ್ರೆಂಡ್ಸ್? ಹೇಳ್ತೀನಿ ಏನರ್ಥ ಅಂದರೆ ನಾವು ಸಂಪಾದಿಸಿದ ದುಡ್ಡನ್ನು ನಾವೇ ಕೂಡಿಕ್ಕಿರ್ತೀವಿ ಫ್ರೆಂಡ್ಸ್, ಆದರೆ ಅದು ಗೋವಿಂದ ಫ್ರೆಂಡ್ಸ್. ಎಸ್ ಹೌದು. ಅದಕ್ಕೆ ದಯವಿಟ್ಟು ನಾವು ಹಣ ಎಂತಕ್ಕೆ ಗಳಿಸೋದು ಫ್ರೆಂಡ್ಸ್? ನಮಗೋಸ್ಕರನೇ ಫ್ರೆಂಡ್ಸ್. ಅದರಿಗೋಸ್ಕರ ದಯವಿಟ್ಟು ಸ್ವಲ್ಪ ಆದರೂ ನಿಮಗೋಸ್ಕರ ಫ್ರೆಂಡ್ಸ್ ದಯವಿಟ್ಟು ಖರ್ಚು ಮಾಡಿ ಫ್ರೆಂಡ್ಸ್. ಈ ಥರ ನೀವು ಕೂಡಿಕ್ತಾರೆ ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಪರಿಸ್ಥಿತಿ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಅಟ್ಲೀಸ್ಟ್ ಅದು ಫ್ರೆಂಡ್ಸ್ ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಪೂರ್ತಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಶೇರೆ ಮತ್ತು ಹೇಗನ್ಸು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ದಯವಿಟ್ಟು ನಂಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಈ ಒಂದು ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಅವರು ಬೇರೆ ಜನರಿಗೂ ರೆಕಮೆಂಡ್ ಮಾಡುತ್ತೆ, ಆಮೇಲೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ ಫ್ರೆಂಡ್ಸ್. ಮತ್ತು ಹೇಗನ್ನಿಸ್ತು ಈ ಒಂದು ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಇದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೆಂಡ್ಸ್. ಮತ್ತು ಕೊನೆಯದಾಗಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.